ನಮ್ದು ಯಾವಾಗ ಹೋಗ್ಬಿಡುತ್ತೆ ಅಂತ ಕೇಳೋರು ಇರ್ತಿರಲ್ಲ ಪ್ರಶ್ನೆ, ಅದಕ್ಕೂ ಒಂದು ಮುನ್ಸೂಚನೆ ಅನ್ನೋದನ್ನ ಕೊಟ್ಟಿದ್ದಾರೆ. ಅವ್ರು ತಿಳಿಸ್ಕೊಂಡು ಬರ್ತಾರೆ, ಉತ್ತರದಲ್ಲಿರುವಂತ ಜನ ಎಲ್ಲ ದಕ್ಷಿಣದ ಕಡೆಗೆ ಬರಬೇಕು, ಅಂದ್ರೆ ಉತ್ತರ ಭಾರತದಲ್ಲಿ ಅನಾಹುತಗಳು ಜಾಸ್ತಿ ಆಗ್ಬೇಕು, ಅಲ್ಲಿ ಜನರ ಮರಣ ಅನ್ನೋದೆಲ್ಲ ಆಗ್ಬೇಕು, ಈ ಕಡೆ ಈಶಾನ್ಯ ದಿಕ್ಕಿನಿಂದ ಕೆಟ್ಟದಾದಂಥ ಗಾಳಿ ಬಂದು ಅದರಿಂದ ಕೂಡ ಕೋಟ್ಯಾಂತರ ಜನ ಸಾಯಬೇಕು, ಕೊನೆಗೆ ಉತ್ತರ ಸೇಫ್ ಇಲ್ಲ ಅಂತ ದಕ್ಷಿಣದ ಕಡೆಗೆ ಜನ ಬರ್ತಾರೆ. ಅದಾದ ಮೇಲೆ ಇಲ್ಲಿ ಶುರು ಆಗುತ್ತೆ. ನಮಸ್ಕಾರ ವೀಕ್ಷಕರೇ, ಪೋಪ್ ಫ್ರಾನ್ಸಿಸ್ ಇವ್ರ ಬಗ್ಗೆ ಎಲ್ಲರೂ ಕೇಳೇ ಇರ್ತೀವಿ. ಪೋಪ್ ಕಾಲಜ್ಞಾನಕ್ಕೂ ಸಂಬಂಧಪಟ್ಟಿದ್ದು. ನಾಸ್ಟ್ರಡಾಮಸ್ ಕಾಲಜ್ಞಾನದಲ್ಲಿ ಒಂದು ಮಾತು ಹೇಳಿದ್ರು, ಫ್ರಾನ್ಸಿಸ್ ಆದ ಮೇಲೆ, ಪೋಪ್ ಫ್ರಾನ್ಸಿಸ್ ಆದ ಮೇಲೆ ಇನ್ನೊಬ್ರು ಯಾರಾದರೂ ಪೋಪ್ ಆಗ್ತಾರೆ, ಅವರೇ ಕಡೆಯ ಪೋಪ್. ಅದಾದ ಮೇಲೆ ಯಾವುದೇ ರೀತಿ ಪೋಪ್ ಅನ್ನೋದು ಇರೋದಿಲ್ಲ. ಏನಿದು ಪೋಪ್ ಅನ್ನೋದಾದ್ರೆ, ನಮ್ಮ ಕಡೆ ಈಗ ನಾವು ಹೇಳ್ತೀವಲ್ಲ, ಚರ್ಚ್ಗಳಲ್ಲಿ ಫಾದರ್ ಅಂತ ಒಬ್ರು ಇರ್ತಾರೆ, ಅದೇ ರೀತಿ ಎಲ್ಲಾ ಚರ್ಚ್ಗಳಿಗೂ ಒಬ್ರು ದೊಡ್ಡ ಫಾದರ್ ಇರ್ತಾರಲ್ಲ. ಈಗ ನಮ್ಮ ಕಡೆ ಸಣ್ಣ ಸಣ್ಣ ದೇವಸ್ಥಾನಗಳಿರುತ್ತೆ, ಆ ದೇವಸ್ಥಾನಗಳಿಗೆ ಒಬ್ರು ಪೂಜಾರಿ ಇಲ್ಲ ಅರ್ಚಕರು, ಹೆಡ್ ಅರ್ಚಕರು ಯಾರೋ ಒಬ್ರು ಇರ್ತಾರೆ. ಆ ಎಲ್ಲಾ ದೇವಸ್ಥಾನಗಳಿಗೂ ಸೇರಿ ಮೇಜರ್ ಒಬ್ರು ಒಂದು ಪೊಸಿಷನ್ ಅಲ್ಲಿ ಇರ್ತಾರಲ್ಲ, ಅಂತವ್ರನ್ನ ಅಂದ್ರೆ ಎಲ್ಲಾನು ಕಂಟ್ರೋಲ್ ಮಾಡುವಂತವ್ರನ್ನ, ಎಲ್ಲಾನು ಒಂದು ಸಿಸ್ಟಮ್ಯಾಟಿಕ್ ಆಗಿ ನಡೆಸುವಂತವ್ರನ್ನ, ಒಂದು ಆರ್ಗನೈಸೇಷನ್ ರೀತಿ ರನ್ ಮಾಡುವಂತವ್ರನ್ನ ಪೋಪ್ ಅಂತ ಕರೆದಿದ್ದಾರೆ. ಗ್ರೀಕ್ ವರ್ಡ್ ಅಲ್ಲಿ ಇದನ್ನ ಪಪ್ಪ ಅಂತ ಏನೋ ಬಳಸ್ತಾರಲ್ಲ, ಆ ಬೇಸಿಂದ ತಗೊಂಡ್ ಬಂದು ಲಾಸ್ಟ್ಗೆ ಪೋಪ್ ಅಂತ ಕರೆದ್ರು. ಆ ಪೋಪ್ ಆದವ್ರು ಏನು ಅಂದ್ರೆ, ಯೂನಿವರ್ಸಲಿ ಅಂದ್ರೆ ನಮ್ಮ ಭೂಮಿ ಮೇಲಿರುವಂತ ಒಂದು ಧರ್ಮ ಗುರು ಅಂತಾನೆ ಅನ್ಬೋದು. ಅವ್ರು ಆ ಧರ್ಮನ ಒಂದು ದಾರಿನಲ್ಲಿ ನಡೆಸ್ಕೊಂಡು ಹೋಗ್ತಾರೆ, ಆ ದಾರಿಗಳನ್ನ ಅವ್ರು ತೋರಿಸ್ತಾ ಹೋಗ್ತಾರೆ. ಅದನ್ನ ಫಾಲೋ ಮಾಡ್ತಾ ಇರೋರು ಏನ್ ಮಾಡಬೇಕು, ಯಾವ ರೀತಿ ಫಾಲೋ ಮಾಡಬೇಕು, ಏನೇನು ಅದಕ್ಕೆ ಪದ್ಧತಿಗಳಿರುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ತಿಳಿಸ್ಕೊಂಡು ಜನರನ್ನ ಆ ದಾರಿನಲ್ಲಿ ಕರ್ಕೊಂಡು ಹೋಗ್ತಾರೆ. ಅಂತ ಪೋಪ್ ಈಗ ಇದ್ದವರು 1936 ಇಂದ 2025 ತನಕ ಒಬ್ರು ಪೋಪ್ ಇದ್ರು. ಸುಮಾರು 88 ವರ್ಷಗಳಾದಾಗ ಈಗ ಅವರು ನಿಧನ ಹೊಂದಿದ್ದಾರೆ ಅಂತಾನೆ ಹೇಳ್ತಾ ಇರೋದು. ಈಗ ನಿಧನ ಆದ್ರೂ ಇದಾದ್ಮೇಲೆ ನೆಕ್ಸ್ಟ್ ಪೋಪ್ ಯಾರು ಬರ್ತಾರೆ ಅನ್ನೋ ಒಂದು ಪ್ರಶ್ನೆ ಕೂಡ ಹುಟ್ಟುತ್ತೆ. ಆದ್ರೆ ಇಲ್ಲಿ ಒಂದು ಪ್ರಶ್ನೆ ಜೊತೆಗೆ ಉತ್ತರನೂ ಹುಡುಕುವಂತ ಕೆಲಸ ಎಷ್ಟೋ ಜನ ಮಾಡ್ಬೇಕಾಗತ್ತೆ. ಕಾರಣ ಬಂದು ನಾಸ್ಟ್ರಡಾಮಸ್ ಅವರು ತಿಳಿಸಿದ್ರು, ಈ ರೀತಿ ಪೋಪ್ ಫ್ರಾನ್ಸಿಸ್ ಅವ್ರು ಆದ್ಮೇಲೆ ಇನ್ನು ನೆಕ್ಸ್ಟ್ ಬರುವಂತ ಪೋಪ್ ಲಾಸ್ಟ್ ಪೋಪ್ ಆಗಿರ್ತಾರೆ. ಅದಾದ್ಮೇಲೆ ಯಾವುದೇ ರೀತಿ ಪೋಪ್ಗಳನ್ನು ಇರೋದಿಲ್ಲ, ಧರ್ಮ ಗುರುಗಳು ಇರೋದಿಲ್ಲ, ಈ ಸಿವಿಲೈಸೇಷನ್ ಅನ್ನೋದೇ ಇರೋದಿಲ್ಲ ಅಂತ ನಾಸ್ಟ್ರಡಾಮಸ್ ಕಾಲಜ್ಞಾನದಲ್ಲಿ ಹೇಳಿದ್ದಂತ ವಿಷಯಗಳು. ಅದಕ್ಕೆ ಎಷ್ಟೆಷ್ಟು ಸಾಕ್ಷಿಗಳು, ಕಾಲಜ್ಞಾನಿಗಳು ತಿಳಿಸಿರೋ ವಿಷಯಗಳು ನಿಮಗೆ ಕಣ್ಮುಂದೆ ಸಿಗುತ್ತೆ. ನೀವು ಗೂಗಲಲ್ಲಿ ಹುಡುಕಿ, ಪ್ಲಸ್ ಆನ್ಲೈನಲ್ಲಿ ಯೂಟ್ಯೂಬ್ಗಳಲ್ಲಿ ಎಷ್ಟೋ ಜನ ವಿಡಿಯೋಗಳನ್ನ ಮಾಡಿ ಹಾಕಿ ನಿಮಗೆ ತಿಳಿಸೋ ಕೆಲಸ ಮಾಡಿರ್ತಾರೆ. ಇದರ ಅರ್ಥ ಅಂತ್ಯದ ಆದಿ ಅನ್ನೋದು ಸಮೀಪಿಸ್ತಿದ್ಯಾ ಅನ್ನೋದು ಒಂದು ಇಲ್ಲಿ ಕೌತುಕ ಅಂತಾರಲ್ಲ, ಆ ರೀತಿ ಉಳ್ಕೊಂಡ್ಬಿಡುತ್ತೆ. ಇನ್ನು ಅದ್ರ ಜೊತೆಗೆ ಇವರು ಹೇಳ್ತಾ ಇದ್ದಂತ ಎಷ್ಟೆಷ್ಟೋ ವಿಷಯಗಳನ್ನ ಜನ ಇಲ್ಲಿ ನೋಡ್ತಾ ಇರ್ಬೋದು, ಕೋಟ್ಯಾಂತರ ಜನ ಫಾಲೋ ಮಾಡ್ತಾ ಇದ್ರು. ಇವ್ರು ಹೇಳಿದ ದಾರಿನಲ್ಲೇ ಜನರು ಕೂಡ ನಡೀತಾ ಇದ್ರು. ಅಂತ ಪೋಪ್ ಈಗ ಇಲ್ಲ. ಈಗ ಮತ್ತೆ ಪೋಪ್ ಆಯ್ಕೆ ಆಗುತ್ತೆ, ಬಟ್ ಅಲ್ಲಿ ತನಕ ಜನ ಕಾಯ್ಬೇಕು. ಆದ್ರೂ ಕಾಲಜ್ಞಾನಕ್ಕೆ ಇದಕ್ಕೆ ಸಂಬಂಧ ಇದೆ ಅಂತ ಯಾಕೆ ಹೇಳ್ತೀವಿ ಅಂದ್ರೆ, ರೆಡ್ ಐಫರ್ ಇದ್ರ ಬಗ್ಗೆ ನೀವು ಕೇಳಿರ್ತೀರಾ. ನಾವು ರೀಸೆಂಟ್ ಆಗಿ ಇದ್ರ ಬಗ್ಗೆ ಒಂದು ಪ್ರೋಗ್ರಾಮ್ ಕೂಡ ಮಾಡಿದ್ದೆ. ಇಸ್ರೇಲ್ ಅಲ್ಲಿ ಇದರ ಬಲಿಗೆ ಸಿದ್ಧತೆಗಳಾಗ್ತಾ ಇದೆ. ಹೆಚ್ಚು ಕಡಿಮೆ ಮಾರ್ಚ್ 21ನೇ ತಾರೀಕು 2025ಕ್ಕೆ ಈ ಬಲಿ ಅನ್ನೋದು ನಡಿಬೇಕಾಗಿತ್ತು. ಪಾಸ್ ಓವರ್ ಡೇ ಅನ್ನೋದು ಆಗ್ಬೇಕಾಗಿತ್ತು. ಕೆಲವಷ್ಟು ನಕ್ಷತ್ರ ಕೂಟ, ನಾನು ರೀಸೆಂಟ್ ಆಗಿ ಹೇಳಿದ್ದೆ, ಆ ನಕ್ಷತ್ರ ಕೂಟ ಪ್ಲಸ್ ಗ್ರಹಗಳ ಕೂಟ ಅನ್ನೋದು ಏರ್ಪಾಟಾದಾಗ ಅದನ್ನ ನೋಡ್ಕೊಂಡು ಈ ಹಸುಗಳನ್ನ ಬಲಿ ಕೊಡೋದಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಳ್ತಾರೆ. ಇಲ್ಲಿ ರೈಟ್ ಸೈಡ್ ಅಲ್ಲೂ ತೋರಿಸ್ತಾ ಇದ್ದಾರೆ ನೋಡಿ. ಅದನ್ನ ಈ ಮಾರ್ಚ್ 21ನೇ ತಾರೀಕಿಂದ ಏಪ್ರಿಲ್ 21ಕ್ಕೆ ಶಿಫ್ಟ್ ಆಯ್ತು. ಅಂದ್ರೆ ಹೆಚ್ಚು ಕಡಿಮೆ ಈಗ ಒಂದು ಹಿಂದಿನ ಹೇಳೋದಾದ್ರೆ ನಿನ್ನೆ ಮೊನ್ನೆ ನಡಿಬೇಕಾಗಿದ್ದ ಪ್ರೋಗ್ರಾಮ್ಗಳು ಇದು. ಆ ಸಮಯದಲ್ಲೇ ಈ ಪೋಪ್ ಫ್ರಾನ್ಸಿಸ್ ಅವರು ತೀರ್ಕೊಂಡಿದ್ದಾರೆ. ಇದರಿಂದ ಈ ಪ್ರೋಗ್ರಾಮ್ ನಡೀತಾ ಇಲ್ಲ ಮತ್ತೆ ಹೋಲ್ಡ್ ಆಯ್ತಾ ಅನ್ನೋ ಒಂದು ಪ್ರಶ್ನೆ ಹುಟ್ಬಿಡುತ್ತೆ. ಈ ಪ್ರೋಗ್ರಾಮ್ ಆಗಿದ್ರೆ ಏನಾಗಿರೋದು? ಈ ಪ್ರೋಗ್ರಾಮ್ ಅಲ್ಲಿ ಮೇನ್ ಆಗಿ ರೆಡ್ ಹೈಫರ್ ಅಂದ್ರೆ ಒಂದು ಕೆಂಪು ಹಸು ಅನ್ನೋದಕ್ಕಿಂತ ಇದು ಕೆಂಪಾಗಿ ಕಾಣಿಸೋದಿಲ್ಲ ಬಿಡಿ, ಒಂದು ಬ್ರೌನ್ ಕಲರ್ ಇರೋದು, ಆದ್ರೆ ಅವ್ರು ಕೆಂಪು ಅಂತಾನೆ ಕರೀತಾರೆ. ಅಂತ ಹಸುನ ಬಲಿ ಕೊಡೋದಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ರು. ಯಾಕೆ ಅಂದ್ರೆ, ಭಗವಂತ ಭೂಮಿ ಮೇಲೆ ಬರಬೇಕು ಅಂದ್ರೆ ಒಂದು ಪೋರ್ಟಲ್ ನ ಓಪನ್ ಮಾಡ್ತಾರೆ. ಅಂದ್ರೆ ಬರುವಂತ ದಾರಿ, ಆ ದಾರಿನಲ್ಲಿ ಮೊದಲು ನೆಗೆಟಿವ್ ಶಕ್ತಿಗಳು ಬರುತ್ತೆ. ಆ ನೆಗೆಟಿವ್ ಶಕ್ತಿಗಳಿಂದ ನಮ್ಮನ್ನ ನಾವು ಕಾಪಾಡ್ಕೊಳ್ಳೋದಿಕ್ಕೆ ಈ ಬಲಿ ಅನ್ನೋದನ್ನ ಕೊಡ್ತೀವಿ. ಆ ಬಲಿ ಕೊಟ್ಟಾದ್ಮೇಲೆ ಅದರ ರಕ್ತದ ಕಣಗಳನ್ನ ಊರ್ ಸುತ್ತ ಹಾಕೋದು, ಅವ್ರು ಇರುವಂತ ಪ್ರದೇಶಗಳಲ್ಲಿ ಹಾಕೊಳ್ಳೋದು. ಇನ್ನ ಬಾಗಿಲುಗಳ ಮುಂದೆ ಒಂದೊಂದು ರಕ್ತದ ಡ್ರಾಪ್ ಇದ್ರು ಸಾಕು, ಅದನ್ನ ದಾಟಿ ಆ ಡಾರ್ಕ್ ಎನರ್ಜೀಸ್, ಕೆಟ್ಟ ಶಕ್ತಿಗಳು ಇವ್ರನ್ನ ತಟ್ಟೋದಿಲ್ಲ ಅಂತ ಒಂದು ನಂಬಿಕೆ ಇದೆ. ದೇವಸ್ಥಾನಗಳು ಕಟ್ಟಬೇಕು ಅಂದ್ರೆ ಎಷ್ಟೋ ವರ್ಷಗಳು ಬೇಕಾಗುತ್ತೆ. ಸುಲಮಾನ್ಸ್ ಟೆಂಪಲ್ ಬಗ್ಗೆ ಕೇಳಿದ್ವಿ. ಫಸ್ಟ್ ಟೆಂಪಲ್ ಆಫ್
ಕ್ರೈಸ್ತರು ಫಾಲೋ ಮಾಡ್ತಾರಲ್ಲ ಅದ್ರ ಬಗ್ಗೆ ಹೇಳೋದಾದ್ರೆ ಅವ್ರ ಫಸ್ಟ್ ಟೆಂಪಲ್. ಇನ್ನು ಸೆಕೆಂಡ್ ಟೆಂಪಲ್ ಬಗ್ಗೆನೂ ಹಿಸ್ಟ್ರಿಗಳು ತುಂಬಾನೇ ಹೇಳುತ್ತೆ. ಇದನ್ನು ಕೂಡ ಎಷ್ಟೆಷ್ಟೋ ರಾಜಮನೆತನಗಳು ಕಟ್ಟಿದ್ವು, ಕೊನೆಗೆ ಅದನ್ನ ಧ್ವಂಸ ಮಾಡಿದ್ರು. ಮೂರನೇ ದೇವಸ್ಥಾನ ಕಟ್ಟಬೇಕಾಗಿತ್ತು, ಅದಕ್ಕೆ ಸಿದ್ಧತೆಗಳು ಮಾಡ್ಕೊಂಡಿದ್ರು. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಮೂರನೇ ದೇವಸ್ಥಾನದ ಡಿಸೈನು. ಅವ್ರಿಗೆ ದುಡ್ಡಿಲ್ವಾ ಕಟ್ಟೋದಕ್ಕೆ, ಆರಾಮಾಗಿ ಕಟ್ಬಿಡ್ಬೋದು. ಬಟ್ ಅವ್ರು ಕಾಯ್ತಾ ಇರೋದು ಎಂತಕ್ಕೆ, ಒಂದು ಸಮಯ ಸಂದರ್ಭ ಅನ್ನೋದು ಬರಬೇಕು ಅಂತ. ನಮ್ಮಲ್ಲಿ ಯಾವ ರೀತಿ ರಾಮ ಮಂದಿರ ಕಟ್ಟೋದಕ್ಕೆ ಇಲ್ಲಿ ಗಲಾಟೆಗಳೆಲ್ಲ ನಡೀತಾ ಇದ್ವು, ಕೇಸ್ಗಳು ಹಾಕಿದ್ರು, ಎಷ್ಟೆಷ್ಟು ಜನ ತಡೆದ್ರು, ಕೊನೆಗೂ ರಾಮ ಮಂದಿರ ಆಯ್ತು. ಅದೇ ರೀತಿ ಅಲ್ಲೂ ಕೂಡ ಈ ಮೂರನೇ ದೇವಸ್ಥಾನ ಕಟ್ಟೋದಕ್ಕೆ ಎಷ್ಟೆಷ್ಟು ಆಪೋಸ್ಗಳು ಅನ್ನೋದಿತ್ತು. ಕೊನೆಗೆ ಆ ದೇವಸ್ಥಾನ ಕಟ್ತೀವಿ ಅನ್ನೋ ಒಂದು ಪ್ರಯತ್ನದಲ್ಲಿ ಅಲ್ಲಿರುವಂತ ಜನ, ಅಂದ್ರೆ ಮೇಜರ್ ಆಗಿರುವಂತ ಜನ ಕಾಯ್ತಾ ಇದ್ರು. ಆದ್ರೆ ಆ ಸಮಯ ಸಂದರ್ಭ ಯಾವಾಗ ಬರುತ್ತೆ ಅನ್ನೋದನ್ನ ಪ್ರಶ್ನೆ ಹಾಕೊಂಡೇ ಕೂತಿದ್ರು. ಪ್ರಶ್ನೆಗೆ ಉತ್ತರ ಅನ್ನೋದು ಈಗ ಸಿಗಬೇಕಾಗಿತ್ತು. ಅಂದ್ರೆ ಏಪ್ರಿಲ್ 21ನೇ ತಾರೀಕು 2025ಕ್ಕೆ ಈ ಪ್ರಶ್ನೆಗೆ ಉತ್ತರ ಅನ್ನೋದು ಸಿಗುತ್ತೆ ಅಂತಾನೆ ಇದ್ದಿದ್ದು. ಈ ರೀತಿ ಏನಾದ್ರೂ ಬಲಿ ಅನ್ನೋದಾಗಿದ್ರೆ, ಸದ್ಯಕ್ಕೆ ಎಲ್ಲೂ ಕೂಡ ಇನ್ಫಾರ್ಮೇಶನ್ ಹೊರಗಡೆ ಬಿಟ್ಕೊಟ್ಟಿಲ್ಲ, ಸೀಕ್ರೆಟ್ ಆಗಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಕಾರಣ ಪೋಪ್ ಫ್ರಾನ್ಸಿಸ್ ಅವರು ಕೂಡ ಸದ್ಯಕ್ಕೆ ನಿಧನ ಹೊಂದಿರೋದ್ರಿಂದ ಆ ಆಚರಣೆ ಆಯ್ತಾ ಇಲ್ವಾ ಗೊತ್ತಿಲ್ಲ. ಇನ್ನೊಂದು ಇದಕ್ಕೆ ಅದಕ್ಕೆ ಇಂಟರ್ಲಿಂಕ್ ಇದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಒಂದು ಲೆಕ್ಕಾಚಾರದ ಪ್ರಕಾರ, ಆರ್ಟಿಕಲ್ಗಳು ಹೇಳ್ತಾ ಇರೋದು, ನಾನು ಹೇಳ್ತಾ ಇರೋದಲ್ಲ, ಲೆಕ್ಕಾಚಾರದ ಪ್ರಕಾರ ಈ ರೆಡ್ ಐಫರ್ ಬಲಿ ಆದ ಮೇಲೆ ಒಂದು ಧರ್ಮದ ಆಚರಣೆ ಅನ್ನೋದು ಶುರುವಾಗುತ್ತೆ. 7 ವರ್ಷ ಟ್ರಿಬ್ಯುಲೇಷನ್ ಪೀರಿಯಡ್ ಅಂತ ಕರೀತಾರೆ. ಅವ್ರು ಈ ದೇವಸ್ಥಾನ ಕಟ್ಟೋದಕ್ಕೂ ತಗೊಳ್ಳೋಂಥ ಸಮಯ 7 ವರ್ಷ. ಆ 7 ವರ್ಷದಲ್ಲಿ ಭೂಮಿ ಮೇಲೆ ಮೇಜರ್ ಆಗಿ ಬದಲಾವಣೆ ಆಗುತ್ತೆ. ರ್ಯಾಪ್ಚರ್ ಅಂತ ಕೂಡ ಕರೆದಿದ್ದಾರೆ. ಅವರು ಹೇಳ್ತಾ ಇರೋದು ಇದೆ. ಅಂದ್ರೆ ಕೆಟ್ಟದನ್ನೆಲ್ಲ ನಾಶ ಮಾಡ್ತಾ ಹೋಗ್ತಾನೆ ಭಗವಂತ, ಬೇರೆ ಬೇರೆ ರೂಪದಲ್ಲಿ, ಯುದ್ಧದ ರೂಪದಲ್ಲಿ ಆಗ್ಬೋದು, ಪ್ರಕೃತಿ ವಿಕೋಪ ರೂಪದಲ್ಲಿ ಆಗ್ಬೋದು, ಕಾಯಿಲೆಗಳ ರೂಪದಲ್ಲಿ ಆಗ್ಬೋದು, ಯಾವುದೋ ಒಂದು ರೂಪದಲ್ಲಿ ಕೆಟ್ಟದೆಲ್ಲ ನಾಶ ಆಗ್ತಾ ಹೋಗುತ್ತೆ, ಕೊನೆಗೆ ಒಳ್ಳೇದು ಉಳ್ಕೊಳ್ಳುತ್ತೆ ಅಂತ ಇವರ ನಂಬಿಕೆ ಕೂಡ. ಆ ನಂಬಿಕೆ ಪ್ರಕಾರ ಈಗ ಈ ರೆಡ್ ಐಫರ್ ಅಂದ್ರೆ ಆ ರೆಡ್ ಹಸು, ಅದನ್ನ ಬಲಿ ಕೊಟ್ಟಾದ ಮೇಲೆ ಈ ಆಚರಣೆ ಶುರು ಆಗ್ಬೇಕಾಗಿತ್ತು. ಅದಾಗಿದ್ಯಾ ಇಲ್ವಾ ಅಂತ ಎಲ್ಲೂ ಕೂಡ ಇನ್ಫಾರ್ಮೇಶನ್ಗಳನ್ನ ಬಿಟ್ಟು ಕೊಟ್ಟಿಲ್ಲ. ನೀವು ಬೇಕಾದ್ರೆ ರಿಸರ್ಚ್ ಮಾಡ್ಬೋದು. ರೆಡ್ ಐಫರ್ ಬಗ್ಗೆ ತುಂಬಾ ಇನ್ಫಾರ್ಮೇಶನ್ಗಳಿದೆ. ಅದು ಬಲಿ ಆದ್ಮೇಲೆ ಈ ಮೂರನೇ ದೇವಸ್ಥಾನ ಕಟ್ಟೋದಕ್ಕೆ ಶುರು ಮಾಡ್ತೀವಿ ಅಂತ ಅವ್ರು ಹೇಳಿದ್ದು. ಈ ಮೂರನೇ ದೇವಸ್ಥಾನ ಯಾರಿಗೆ, ಮುಂದೆ ಭಗವಂತ ಬರ್ತಾನೆ, ಅವನು ಕುಳಿತುಕೊಂಡು ಆಡಳಿತ ನಡೆಸೋದಕ್ಕೆ ಒಂದು ಜಾಗ ಬೇಕು, ಅದೇ ಈ ದೇವಸ್ಥಾನ ಅಂತ ಅವ್ರು ಹೇಳ್ತಾ ಇರೋದು. 7 ವರ್ಷದಲ್ಲಿ ಈ ದೇವಸ್ಥಾನ ಕಂಪ್ಲೀಟ್ ಮಾಡೋ ಟಾರ್ಗೆಟ್ ಅವ್ರದ್ದು. ಅದ್ರ ಜೊತೆಗೆ ಇನ್ನ 1 ವರ್ಷ ಅಂದ್ರೆ ಹೋಲಿ ಪೀರಿಯಡ್ ಅಂತ ಕೂಡ ಕರೆದಿದ್ದಾರೆ. ಆ ಪೀರಿಯಡ್ ಅಲ್ಲಿ ಭಗವಂತ ನಮ್ಮ ಜೊತೆಗೆ ಇರ್ತಾನೆ, ನಮ್ಮನ್ನ ಉದ್ಧಾರ ಮಾಡ್ತಾನೆ, ನಮ್ಮನ್ನ ಬೇರೆ ಹಾದಿಗೆ ಅಂದ್ರೆ ಹೊಸ ಪ್ರಪಂಚಕ್ಕೆ ಕರ್ಕೊಂಡು ಹೋಗ್ತಾನೆ ಅನ್ನೋದು ಜನರ ನಂಬಿಕೆಗಳು ಇರುತ್ತೆ ಬಿಡಿ. ಯಾಕೆಂದ್ರೆ ಹಿಂದೆ ನಡೆದೋಗಿರುತ್ತೆ, ಅದು ಕಥೆಗಳ ರೂಪದಲ್ಲೇ ಬಂದಿರುತ್ತೆ. ಈಗ ಆ ಕಥೆಗಳೇ ಕಂಟಿನ್ಯೂ ಆಗ್ತಾ ಮುಂದೆ ಈ ತರ ನಡೀಬಹುದು ಅಂತಾನೆ ನಾವು ಬದುಕ್ತಾ ಇರ್ತೀವಿ. ಅದನ್ನೇ ಹೇಳ್ತಾ ಇರೋದು, ನಂಬಿಕೆ ಈಸ್ ದ ಓನ್ಲಿ ವೇ ಫಾರ್ ಎವ್ರಿಥಿಂಗ್ ಅಂತ ಹೇಳ್ತಾರಲ್ಲ, ಆ ರೀತಿ ಕೆಲವೊಂದು ನಂಬಿಕೆಗಳು ಹೌದು ನಮ್ಮನ್ನ ಕಾಯುತ್ತೆ. ಆ ರೀತಿ ಈ ಮೂರನೇ ದೇವಸ್ಥಾನ ಕಟ್ಟೋದಕ್ಕೂ ಪ್ಲಸ್ ಆ ರೆಡ್ ಐಫರ್ ಬಲಿಗೂ ಇನ್ನ ಪೋಪ್ ಫ್ರಾನ್ಸಿಸ್ ಮರಣಕ್ಕೂ ಒಂದಕ್ಕೊಂದು ಇಂಟರ್ಲಿಂಕ್ ಇದೆ ಅಂತಾನೆ ಎಲ್ಲರೂ ಹೇಳೋದು. ಬಟ್ ಯಾವ ರೀತಿ ಇಂಟರ್ಲಿಂಕ್ ಆಗುತ್ತೆ ಆ ಪ್ರಶ್ನೆ ಈಗಲೂ ಹಾಗೆ ಉಳ್ಕೊಂಡ್ಬಿಟ್ಟಿದೆ. ಉತ್ತರ ಹುಡ್ಕೋ ಕೆಲಸ ಎಲ್ಲರೂ ಮಾಡ್ತಾ ಇದ್ದಾರೆ. ನಾಸ್ಟ್ರಡಾಮಸ್ ಅವ್ರು ಹೇಳಿದ್ದ ಕಾಲಜ್ಞಾನದ ಪ್ರಕಾರ ಲಾಸ್ಟ್ ಪೋಪ್ ಆಗೋರು ನೆಕ್ಸ್ಟ್ ಆಯ್ಕೆ ಆಗ್ತಾರೆ. ಅದಾದ ಮೇಲೆ ಪೋಪ್ ಇರೋದಿಲ್ಲ, ಅಂದ್ರೆ ಧಾರ್ಮಿಕ ಗುರು ಅನ್ನೋರು ಇರೋದಿಲ್ಲ. ಇಲ್ಲಿ ಒಂದು ಮಾತು ಸತ್ಯ ಆಗುವಂತ ಸಂದರ್ಭ ಬಂದಿದೆ. ಇನ್ನು ಸೆಕೆಂಡ್, ಮೂರನೇ ದೇವಸ್ಥಾನ ಕಟ್ತೀರಾ ಅಂದ್ರೆ ಆ ಕಟ್ಟೋದಕ್ಕೆ ಶುರು ಆದ ಮೇಲೆ, ಏಕೆಂದ್ರೆ ಈ ರೆಡ್ ಐಫರ್ ಇದೆಯಲ್ಲ, ಈ ಹಸುನ ಬಲಿ ಕೊಡೋದಕ್ಕೆ ಎಷ್ಟೋ ಸಲ ಟ್ರೈ ಮಾಡಿದ್ದಾರೆ, ಬಟ್ ಆಗಿಲ್ಲ. ಸುಮಾರು ವರ್ಷಗಳಿಂದ ಸಾಕ್ತಾರೆ ಹಸುಗಳನ್ನ. ಒಂದು 3 ವರ್ಷ ಆದ್ಮೇಲೆ ಅದನ್ನ ಬಲಿ ಕೊಡೋದಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಳ್ತಾರೆ. ಆ ಟೈಮ್ನಲ್ಲಿ ಏನಾದ್ರೂ ಒಂದು ಅನಾಹುತ ಆಗಿ ಅದನ್ನ ನಿಲ್ಲಿಸ್ಬೇಕಾಗಿ ಬರುತ್ತೆ. ಅಂತ ಪರಿಸ್ಥಿತಿ ಎಷ್ಟೆಷ್ಟೋ ಸಲ ಇವರು ಫೇಸ್ ಮಾಡಿದ್ದಾರೆ. ದುಡ್ಡಿದೆ ಕಟ್ಟೋದಕ್ಕೆ ದೇವಸ್ಥಾನಗಳನ್ನ, ಆದ್ರೆ ಅವರ ನಂಬಿಕೆ ಏನು, ಆ ರೆಡ್ ಐಫರ್ ಬಲಿ ಕೊಡದೆ ನಾವು ಮುಂದಕ್ಕೆ ಹೋಗ್ಬಾರ್ದು ಅನ್ನೋದು ಅವರ ನಂಬಿಕೆ. ರೆಡ್ ಐಫರ್ ಅಲ್ಲಿ ಅಂದ್ರೆ ಆ ಹಸುನಲ್ಲಿ, ಈಗ ಹೇಳದ್ನಲ್ಲ, ಈ ಹಸು ಜಾತಿನಲ್ಲಿ ಯಾವ ಮಟ್ಟಕ್ಕೆ ಪರೀಕ್ಷೆ ಮಾಡ್ತಾರೆ ಅಂದ್ರೆ, ಇಲ್ಲಿ ಕಾಣಿಸ್ತಾ ಇರ್ಬೋದು ನೀವು ಪರೀಕ್ಷೆ ಮಾಡ್ತಾ ಇರೋದು, ಒಂದು ಸಣ್ಣ ಕೂದಲು ಕೂಡ ಅದ್ರದ್ದು ಬೇರೆ ಬಣ್ಣ ಇರಬಾರ್ದು, ಒಂದೇ ಬಣ್ಣದ ಕೂದಲಿನಿಂದ ಆ ಹಸು ಇರಬೇಕು. 5 ಹಸುಗಳನ್ನ ಸಾಕಿದ್ರು, 5ರಲ್ಲಿ 3 ಮಾತ್ರ ಸೆಲೆಕ್ಟ್ ಆಯ್ತು, ಇನ್ನು ಉಳಿದಿದ್ 2 ಹಸುಗಳು ರಿಜೆಕ್ಟ್ ಆಯ್ತು. ಬೂದ್ ಕನ್ನಡಿ ಇಟ್ಕೊಂಡು ಪರೀಕ್ಷೆ ಮಾಡ್ತಾರೆ ಅಂದ್ರೆ ಲೆಕ್ಕ ಹಾಕೊಳ್ಳಿ, ಒಂದು ಸಣ್ಣ ಹುಣ್ಣಿರಬಾರ್ದು, ಒಂದು ಸಣ್ಣ ಗಾಯ ಆಗಿರಬಾರ್ದು, ಯಾವುದೇ ರೀತಿ ತೊಂದರೆ ಇಲ್ಲದೆ ಇರೋ ಹಸುನ ಬಲಿ ಕೊಡಬೇಕು ಅನ್ನೋದು ಇವರ ಲೆಕ್ಕಾಚಾರ. ಆ ರೀತಿ 3-4 ವರ್ಷಗಳಿಂದ ಎಷ್ಟೆಷ್ಟೋ ಡಾಕ್ಟರ್ಗಳು ಕೂತ್ಕೊಂಡು ಪರೀಕ್ಷೆ ಮಾಡಿ ಅವುಗಳನ್ನ ಸಾಕಿ ಬೆಳೆಸಿ ಈಗ ಬಲಿ ಕೊಡುವಂತ ಸ್ಥಿತಿಗೆ ಬಂದಿತ್ತು. ಹೆಚ್ಚು ಕಡಿಮೆ ಹೇಳದ್ನಲ್ಲ,
ಏಪ್ರಿಲ್ 21ನೇ ತಾರೀಕು 2025 ಆ ಬಲಿ ಅನ್ನೋದು ಆಗಬೇಕಾಯಿತು. ಆಗಿದೆಯೋ ಇಲ್ವೋ ಯಾರಿಗೂ ಗೊತ್ತಿಲ್ಲ, ಸೀಕ್ರೆಟ್ ಆಗಿ ಅದನ್ನು ಹಾಗೆ ಇಟ್ಟಿದ್ದಾರೆ ಗುಟ್ಟಾಗಿ. ಬಲಿ ಆಗಿದ್ರೆ ಅದಾದ ಮೇಲೆ ಧಾರ್ಮಿಕ ನಂಬಿಕೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ, ಕೆಟ್ಟದನ್ನ ನಾಶ ಮಾಡೋದಕ್ಕೆ ಎಲ್ಲರೂ ಸಪೋರ್ಟ್ ಮಾಡ್ತೀವಿ ಅಂತಾನೆ ಅವ್ರು ಹೇಳ್ತಾ ಇರೋದು. ಅದಕ್ಕೆ ಯುದ್ಧ ಬೇಕಾದ್ರೂ ಬರ್ಬೋದು, ಇಲ್ಲ ಪ್ರಕೃತಿ ವಿಕೋಪಗಳು ಹೆಚ್ಚಾಗ್ಬೋದು, ನಂಬಿಕೆಯಿಂದ ಏನೇನೋ ಆಗುತ್ತೆ ಅಂತೀವಲ್ಲ ಆ ರೀತಿ ಇಲ್ಲ, ನಂಬಿಕೆ ಬರಲಿ ಅಂತಾನೆ ಕೆಲವಷ್ಟು ಜನ ಇಂಟೆನ್ಷನ್ ಮಾಡೋ ಚಾನ್ಸಸ್ ತುಂಬಾ ಇರುತ್ತೆ ಅಂತಾನೆ ಹೇಳ್ತಾ ಇದ್ದಾರೆ. ಈ ನಂಬಿಕೆ ಆಧಾರದ ಮೇಲೆ ಪ್ಲಸ್ ನಾಸ್ಟ್ರಡಾಮಸ್ ಅವರು ಹೇಳಿದ್ದ ಕಾಲಜ್ಞಾನದ ಆಧಾರದ ಮೇಲೆ ಹೇಳೋದಾದ್ರೆ ಇದೊಂದು ಬಲಿ ಅನ್ನೋದಾಗಿದ್ರೆ ಈಗ ಶುರು ಆಗುತ್ತೆ ಅಂತ್ಯದ ಸಮಯ ಅನ್ನೋದು ಅರ್ಥ ಮಾಡ್ಕೊಳ್ಳಿ ಅನ್ನೋದಷ್ಟೇ ಈ ವಿಡಿಯೋದಲ್ಲಿ ಅವರು ತಿಳಿಸ್ತಾ ಇರೋದು. ಈ ಥರದ್ದು ಎಷ್ಟೆಷ್ಟು ನಾವು ಹೇಳಿದ್ವಲ್ಲ, ಕಾಲಜ್ಞಾನಿಗಳು ತಿಳಿಸಿದಂಥ ವಿಷಯಗಳು ನಡೀತಾನೆ ಇದ್ದಾವೆ, ನಮಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ. ನಾವೇನು ಅನ್ಕೊಳ್ತೀವಿ ಎಲ್ಲೋ ಏನೋ ಆಗ್ತಾ ಇದೆ, ನಮಗೆ ಅದಕ್ಕೆ ಸಂಬಂಧ ಏನು. ಒಂದೊಂದು ಕಡೆ ಒಬ್ಬೊಬ್ರು ಕಾಲಜ್ಞಾನಿ ಒಂದೊಂದು ರೀತಿ ತಿಳಿಸಿದ್ದಾರೆ. ಇದು ಇಸ್ರೇಲಲ್ಲಿ ಫಾಲೋ ಮಾಡ್ತಾ ಇರೋದು, ಇನ್ನೊಂದು ಇಟಲಿ ಕಡೆ ಫಾಲೋ ಮಾಡ್ತಾ ಇರೋದು, ಬೇರೆ ಬೇರೆ ಕಡೆ ಫಾಲೋ ಮಾಡ್ತಾ ಇರೋದಾಗಿದ್ರೂ ಕೂಡ ಒಂದಕ್ಕೆ ಇನ್ನೊಂದಕ್ಕೆ ಇಂಟರ್ಲಿಂಕ್ ಇದೆ ಅನ್ನೋದನ್ನ ಮಾತ್ರ ಅರ್ಥ ಮಾಡ್ಕೋಬೇಕು. ಬಟ್ ನಾವು ಇವುಗಳಿಂದ ಏನ್ ತಿಳ್ಕೊಬೇಕು, ನಮ್ದು ಯಾವಾಗ ಹೋಗ್ಬಿಡುತ್ತೆ ಅಂತ ಕೇಳೋರು ಇರ್ತಿರಲ್ಲ ಪ್ರಶ್ನೆ, ಅದಕ್ಕೂ ಒಂದು ಮುನ್ಸೂಚನೆ ಅನ್ನೋದನ್ನ ಕೊಟ್ಟಿದ್ದಾರೆ. ಅವ್ರು ತಿಳಿಸ್ಕೊಂಡು ಬರ್ತಾರೆ. ಉತ್ತರದಲ್ಲಿರುವಂತ ಜನ ಎಲ್ಲ ದಕ್ಷಿಣದ ಕಡೆಗೆ ಬರಬೇಕು, ಅಂದ್ರೆ ಉತ್ತರ ಭಾರತದಲ್ಲಿ ಅನಾಹುತಗಳು ಜಾಸ್ತಿ ಆಗ್ಬೇಕು, ಅಲ್ಲಿ ಜನರ ಮರಣ ಅನ್ನೋದೆಲ್ಲ ಆಗ್ಬೇಕು. ಈ ಕಡೆ ಈಶಾನ್ಯ ದಿಕ್ಕಿನಿಂದ ಕೆಟ್ಟದಾದಂಥ ಗಾಳಿ ಬಂದು ಅದರಿಂದ ಕೂಡ ಕೋಟ್ಯಾಂತರ ಜನ ಸಾಯಬೇಕು. ಕೊನೆಗೆ ಉತ್ತರ ಸೇಫ್ ಇಲ್ಲ ಅಂತ ದಕ್ಷಿಣದ ಕಡೆಗೆ ಜನ ಬರ್ತಾರೆ. ಅದಾದ ಮೇಲೆ ಇಲ್ಲಿ ಶುರು ಆಗುತ್ತೆ. ಅದಕ್ಕಿನ್ನ ಸಮಯ ಇದೆ. ಏಕೆ ಅಂದ್ರೆ ಇದನ್ನ ಅಂದ್ರೆ ನಮ್ಮ ದಕ್ಷಿಣ ಭಾರತ ಏನಿದೆ ಈ ಜಾಗನ ಲಾಸ್ಟ್ಗೆ ಇಟ್ಕೊಂಡಿದ್ದಾರೆ. ಯಾಕೆ ಲಾಸ್ಟ್ಗೆ ಇಟ್ಕೊಂಡ್ರು ಅನ್ನೋದಕ್ಕೂ ಒಂದು ಉದ್ದೇಶ ಇರುತ್ತೆ. ಈ ಜಾಗದಲ್ಲಿ ಅವ್ರು ಆಡಳಿತ ನಡೆಸ್ತಾರೆ ಅಂತ ಇದೆಯಲ್ಲ, ಆಡಳಿತ ನಡೆಸಬೇಕು ಅಂದ್ರೆ ಕೆಲವೊಂದು ಸಿದ್ಧತೆಗಳನ್ನ ಮಾಡ್ತಾರೆ. ದುಷ್ಟ ಶಕ್ತಿಗಳ ನಿಗ್ರಹ ಅನ್ನೋದಾಗಬೇಕು. ಉತ್ತರ ಭಾರತದಲ್ಲೇ ಏನಿಲ್ಲ, ದಕ್ಷಿಣದಲ್ಲೂ ಇದ್ದಾರೆ. ಇಲ್ಲಿ ಒಡೆದಾಟ ಸಾಗ್ತಾ ಹೋಗುತ್ತೆ. ಆ ಒಡೆದಾಟಗಳಿಂದ ಎಷ್ಟೋ ಜನ ಸಾಯ್ತಾ ಹೋಗ್ತಾರೆ. ಎಲ್ಲ ಆದ ಮೇಲೆ ಯಾರು ಉಳ್ಕೋಬೇಕು ಅಂತ ಅವ್ರು ಡಿಸೈಡ್ ಮಾಡಿಟ್ಟಿರ್ತಾರೆ, ಅಂಥವ್ರನ್ನ ಕಾಪಾಡೋ ಕೆಲಸ ಯಾವುದೋ ಒಂದು ಮೂಲದಿಂದ ಮಾಡ್ತಾರೆ. ಜಾತಿ ಧರ್ಮ ಎಲ್ಲ ಬಿಟ್ಟು ಯಾರು ಬದುಕ್ತಾರೋ, ಒಂದು ಅಂತ ಯಾರು ಒಂದೇ ದಾರಿನಲ್ಲಿ ಹೋಗೋದಕ್ಕೆ ಶುರು ಮಾಡ್ತಾರೋ ಅಂಥವ್ರನ್ನೆಲ್ಲ ಬದುಕಿಸೋ ಕೆಲಸ ಯಾವುದೋ ಒಂದು ಮಾರ್ಗದಲ್ಲಿ, ಪ್ರಕೃತಿಯಿಂದ ಬರುತ್ತೋ ಇಲ್ಲ ಯಾವುದೋ ಒಂದು ಪ್ರಾಣಿಯಿಂದ ಬರುತ್ತೋ ಇಲ್ಲ ಮನುಷ್ಯರಿಂದ ಬರುತ್ತೋ, ಯಾವುದೋ ಒಂದು ಮಾರ್ಗದಲ್ಲಿ ಬಂದು ಬದುಕಿಸಿ ಕೊನೆಗೆ ಅವ್ರನ್ನೆಲ್ಲ ಒಗ್ಗೂಡಿಸೋ ಕೆಲಸ ಮಾಡಿ ಹೊಸ ಪ್ರಪಂಚ ಅನ್ನೋ ಶುರುವಾಗುತ್ತೆ. ಅದಕ್ಕೆ ನಾಂದಿ ಅನ್ನೋದು ಇದು ಕೂಡ ಆಗಿರಬಹುದು. ಇದಕ್ಕೆಲ್ಲ ಅಂತ್ಯ ಅನ್ನೋದು ಟೈಮ್ ಇದೆ ಬಿಡಿ, ಇನ್ನೂ ಒಂದು 7-8 ವರ್ಷ. ಆದರೆ ಶುರು ಅನ್ನೋದು ಯಾವಾಗ ಅನ್ನೋದಾದ್ರೆ ಈ ಬಲಿ ಅನ್ನೋದಾಗಿದ್ರೆ ಶುರು ಅನ್ನೋದು ಇವಾಗ. ಬಲಿ ಅನ್ನೋದಾಗಿಲ್ಲ ಅಂದ್ರೆ ಇದು ಇನ್ನ ಒಂದು 3-4 ವರ್ಷ ಮುಂದಕ್ಕೆ ತೆಳ್ಳಲ್ಪಡುತ್ತೆ ಅಂತ ಹೇಳ್ತಾರೆ. ಯಾಕೆ ಮತ್ತೆ ಇದೇ ರೀತಿ ಜಾನುವಾರುಗಳನ್ನ ಸಿದ್ಧ ಮಾಡ್ಬೇಕು ಅವರು. ಯಾಕೆ ಅಂದ್ರೆ 3 ವರ್ಷ ಕ್ರಾಸ್ ಆಗಿರುವಂತ ಹಸುಗಳನ್ನ ಬಲಿ ಕೊಡೋಂಗಿಲ್ಲ. 4 ವರ್ಷ ಆಗೋಯ್ತಾ ಹಸು ಆ ಹಸುನ ಬಲಿ ಕೊಡೋಂಗಿರೋಲ್ಲ. ಮತ್ತೆ ಹೊಸ ಪೀಳಿಗೆ ಹಸುಗಳನ್ನ ಅವರು ಸೃಷ್ಟಿ ಮಾಡ್ಬೇಕಾಗತ್ತೆ. ಮತ್ತೆ 3 ವರ್ಷ ಕಾಯ್ಬೇಕಾಗತ್ತೆ. ಮತ್ತೆ ಆ ಪೀರಿಯಡ್ ಬರಬೇಕು. ಆ ತರ ನಂಬಿಕೆಗಳು ಇಲ್ಲಿರುವಂಥದ್ದು. ಈ ಬಲಿ ಅನ್ನೋದಾಗಿದ್ರೆ ಈಗ ಶುರು ಅನ್ಕೊಳ್ಳಿ. ಬಲಿ ಆಗಿಲ್ಲ ಅಂದ್ರೆ ಇನ್ನ ಒಂದು 3-4 ವರ್ಷ ಮುಂದಕ್ಕೆ ಹೋಯ್ತು ಈ ಇನ್ಸಿಡೆಂಟ್ಗಳು ಅಂತ ಅಷ್ಟೇ ನಾವು ತಿಳ್ಕೊಬೇಕಾಗಿರೋದು. ಬಲಿ ಅನ್ನೋದಾದ್ರೆ ಯುದ್ಧನೂ ಶುರು ಆಗುತ್ತೆ ಅನ್ನೋದು ಎಷ್ಟೆಷ್ಟು ಜನ ತಿಳಿಸಿರುವಂಥದ್ದು ನೋಡ್ಬೇಕು. ಇವುಗಳ ಬಗ್ಗೆ ನಾವು ಹುಡುಕ್ತಾ ಇದೀವಿ. ನಿಮ್ಗೆ ಏನಾದ್ರು ಗೊತ್ತಾದ್ರೆ ನೀವು ಕೂಡ ತಿಳಿಸುವಂತ ಕೆಲಸ ಮಾಡಿ. ಒಟ್ಟಿನಲ್ಲಿ ನಮ್ಮ ದಕ್ಷಿಣ ಭಾರತ ಇರೋದ್ರಲ್ಲಿ ಸೇಫು, ಟೈಮ್ ಇನ್ನ ಜಾಸ್ತಿ ಇದೆ. ಬಟ್ ಇಲ್ಲೂ ಕೂಡ ಜನ ಬಂದು ಕಿತ್ಕೊಂಡು ತಿನ್ನೋ ಕೆಲಸ ಮಾಡ್ತಾರೆ ಅಷ್ಟೇ. ಎಲ್ಲರೋ ಜನ ಬಂದು ನಮ್ಮ ಹತ್ರ ಇರೋದನ್ನ ಕಿತ್ಕೊಂಡು ತಿನ್ನೋ ಕೆಲಸ ಮಾಡ್ತಾರೆ. ಕಾರಣ ಅವ್ರಿಗೆ ಆಹಾರ ಇಲ್ಲ, ಇನ್ನೊಂದಿಲ್ಲ ಅಂದಾಗ ಏನ್ ಮಾಡ್ತಾರೆ, ತಿನ್ನೋದು ಬೇಕು ಅಂದಾಗ ನಮ್ಮ ಹತ್ರ ಇರೋದನ್ನ ಕಿತ್ಕೊಂಡು ಅವ್ರು ಬದುಕಬೇಕು ಅನ್ನೋ ಒಂದು ಪ್ರಯತ್ನದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಅದಕ್ಕೆ ಸಿದ್ಧರಾಗಿ ಅಂತ ಅಷ್ಟೇ ಎಲ್ಲರೂ ಹೇಳೋದು. ಸೌತ್ ಇಂಡಿಯಾ ಸೇಫ್ ಆಗಿರುತ್ತೆ. ಟೈಮ್ ಬಂದಾಗ ಇಲ್ಲೂ ಅನಾಹುತ ನಡೆಯುತ್ತೆ. ಇನ್ನು ಅದಕ್ಕೆ ಟೈಮ್ಗೆ ತುಂಬಾ ಟೈಮ್ ಇದೆ. ಆದಷ್ಟು ತಿಳ್ಕೊಳ್ತಾ ಇರೋಣ ಸುತ್ತಮುತ್ತ ಆಗ್ತಾ ಇರೋವಂಥದ್ದನ್ನ. ಇದರಿಂದ ಒಂದು ಒಳ್ಳೆ ದಾರಿ ಅನ್ನೋದು ನಮಗೂ ಸಿಗ್ಬೋದು. ಬೇರೆಯವ್ರನ್ನ ಕಾಪಾಡೋ ಪ್ರಯತ್ನನೂ ನಾವು ಮಾಡಬಹುದು. ಮುಂದೆ ಪೀಳಿಗೆ ಏನಿರುತ್ತೆ ಅವಕ್ಕೆ ಮುಂದೆ ಆಗುವಂಥ ಅನಾಹುತಗಳ ಬಗ್ಗೆ ಮೊದಲೇ ಹೇಳಿದ್ರೆ, ಎಚ್ಚರಿಕೆ ಕೊಟ್ಟಿದ್ರೆ, ಸಿದ್ಧತೆಗಳನ್ನ ಮಾಡಿಸಿದ್ರೆ ಯಾವುದೇ ರೀತಿ ತೊಂದರೆ ಇಲ್ಲ, ಆರಾಮಾಗಿ ಬದುಕೊಳ್ತಾರೆ ಅನ್ನೋದಷ್ಟೇ ನಮ್ಮ ಉದ್ದೇಶ. ಇನ್ನ ಈ ಥರದ್ದು ಎಷ್ಟೆಷ್ಟು ವಿಷಯಗಳಿದೆ, ತಿಳ್ಕೊಳ್ತಾ ಹೋಗೋಣ, ತಿಳಿಸ್ತಾ ಹೋಗೋಣ. ಮತ್ತೆ ಬೇರೆ ಬೇರೆ ವಿಷಯಗಳ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು. ಗುಡ್ ಬೈ.